ಬೆಂಗಳೂರಿನಲ್ಲಿ ಭಾರೀ ಮಳೆ ಮುಂದುವರೆದಿದೆ. ಬಿಸಿಲಿನಿಂದ ಕಂಗೆಟ್ಟಿದ್ದ ಜನರಿಗೆ ಮಳೆರಾಯ ತಂಪೆರೆದಿದ್ದಾನೆ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಮಳೆ ಮುಂದುವರೆದಿದೆ. ಬಿಸಿಲಿನಿಂದ ಬಳಲಿ ಬೆಂಡಾಗಿದ್ದ ಜನರಿಗೆ ವರುಣ ತಂಪೆರೆದಿದ್ದಾನೆ. ಇನ್ನು ಮಳೆಯಿಂದಾಗಿ ಸಾಕಷ್ಟು ಅವಾಂತರ ಸೃಷ್ಟಿಯಾಗಿದೆ. ಕೆಲಸವನ್ನ ಮುಗಿಸಿ ಮನೆ ಕಡೆ ಹೊರಟವರಿಗೆ ಪರದಾಡುವಂತಹ ಪರಿಸ್ಥಿತಿ. ಬಿರುಗಾಳಿ ಸಹಿತ ಮಳೆಗೆ ವಾಹನ ಸವಾರರು ಕಂಗೆಟ್ಟಿದ್ದಾರೆ. ಕಾರ್ಪೊರೇಷನ್ ವಿಧಾನಸೌಧ ಸುತ್ತಮುತ್ತ ಧಾರಾಕಾರವಾಗಿ ಮಳೆ ಸುರಿದಿದೆ. ಹಾಗಾಗಿ ಟ್ರಾಫಿಕ್ ಜಾಮ್ ಸಮಸ್ಯೆ ಕೂಡ ಉಂಟಾಗಿದೆ. ಮಡಿವಾಳ ಆಡುಗೋಡಿಯಲ್ಲಿ ತುಂತುರು ಮಳೆಯಾಗಿದೆ. 11ನೇ ತಾರೀಖಿನವರೆಗೂ ಕೂಡ ಮಳೆಯ ಮುನ್ಸೂಚನೆಯನ್ನ ವೆದರ್ ಡಿಪಾರ್ಟ್ಮೆಂಟ್ ಕೊಟ್ಟಿದೆ. ಇವತ್ತು ಮತ್ತು ನಾಳೆ ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಇವತ್ತು ಕೂಡ ಧಾರಾಕಾರ ಮಳೆಯಾಗಿದೆ. ಮೊನ್ನೆ ಮಳೆಯಾಗಿತ್ತು, ನಿನ್ನೆ ಕೊಂಚ ಬಿಡುವು ಕೊಟ್ಟಿತ್ತು. ಇವತ್ತು ಮತ್ತೆ ಅಬ್ಬರಿಸಿ ಬೊಬ್ಬೆರೆದಿದೆ. ಬೆಂಗಳೂರಿನ ಅನೇಕ ಕಡೆಗಳಲ್ಲಿ ಗಮನಿಸ್ತಾ ಇದ್ದೀರಿ. ಸಂಜೆ ಹೊತ್ತು ಶುರುವಾದಂತಹ ಮಳೆಯಿಂದ ವಾಹನ ಸವಾರರು ಪರದಾಡಬೇಕಾಯಿತು. ಕೆಲಸ ಕಾರ್ಯವನ್ನ ಮುಗಿಸಿ ಮನೆಗೆ ಹೊರಡ್ತಾ ಇದ್ದವರಿಗೆ ದಯಾನಂದ್ ನಾನ್ ವೆಜ್ ರೆಸ್ಟೋರೆಂಟ್ ಬಿಸ್ನೆಸ್ ಮಾಡಿ ತಿಂಗಳಿಗೆ 5 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಮಳೆ ಸಮಸ್ಯೆಯನ್ನ ತಂದೊಡ್ಡಿದೆ. ಒಂದಷ್ಟು ಕಡೆಗಳಲ್ಲಿ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿದೆ. ಅಲ್ಲಲ್ಲಿ ಮಳೆ ನೀರು ನಿಂತಿದ್ದ ಪರಿಣಾಮ ವಾಹನ ಸವಾರರು ಹೈರಾಣಾಗಿದ್ದಾರೆ. ಸಿಲಿಕಾನ್ ಸಿಟಿ ಬೆಂಗಳೂರಿನ ಕಾರ್ಪೊರೇಷನ್ ವಿಧಾನಸೌಧ ಸೇರಿದಂತೆ ಟೌನ್ ಹಾಲ್, ಡಬಲ್ ರೋಡ್, ಓಕ್ಲಿಪುರಂ ಈ ಭಾಗಗಳಲ್ಲಿ ಮಳೆ ಸುರಿದಿದೆ. ದೃಶ್ಯಾವಳಿಯಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ. ಮಧ್ಯಾಹ್ನದಿಂದಲೂ ಕೂಡ ಒಂದಷ್ಟು ಕಡೆಗಳಲ್ಲಿ ಮೋಡ ಮುಸುಕಿದ ವಾತಾವರಣ ಇತ್ತು. ಸಂಜೆ ಹೊತ್ತು ಆಗ್ತಾ ಇದ್ದ ಹಾಗೆ ಬಿರುಗಾಳಿ ಸಹಿತ ಗುಡುಗು ಸಹಿತ ಒಂದಷ್ಟು ಕಡೆಗಳಲ್ಲಿ ಮಳೆ ಆರಂಭವಾಗಿದೆ. ಸಿಲಿಕಾನ್ ಸಿಟಿ ಬೆಂಗಳೂರಿನ ಮಂದಿಗೆ ಮಳೆರಾಯ ತಂಪೆರೆದಿದ್ದಾನೆ. ಒಂದು ಕಡೆ ಬಿಸಿಲಿನಿಂದ ಬಸವಳಿದು ಹೋಗಿದ್ದ ಜನರಿಗೆ ವರುಣನ ಆಗಮನ ಖುಷಿ ಕೊಟ್ಟಿದ್ರೆ, ಮತ್ತೊಂದು ಕಡೆ ವಾಹನ ಸವಾರರಿಗೆ ಸಮಸ್ಯೆ ಉಂಟಾಗಿದೆ. ಅವಾಂತರ ಸೃಷ್ಟಿಯಾಗಿದೆ. ಒಂದಷ್ಟು ಕಡೆಗಳಲ್ಲಿ ಮೊನ್ನೆ ಸುರಿದಂತಹ ಮಳೆಯಿಂದಲೂ ಕೂಡ ಸಾಕಷ್ಟು ಅವಾಂತರ ಸೃಷ್ಟಿಯಾಗಿತ್ತು. ದೊಡ್ಡ ದೊಡ್ಡ ಮರಗಳು ನೆಲಕ್ಕಪ್ಪಳಿಸಿದ್ವು. ಇವತ್ತು ಕೂಡ ಅದೇ ರೀತಿಯ ಒಂದಷ್ಟು ಚಿತ್ರಣ ಬೆಂಗಳೂರಿನ ಕೆಲ ಭಾಗಗಳಲ್ಲಿ ಕಂಡು ಬರ್ತಿದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ಟೌನ್ ಹಾಲ್ನಿಂದ ನಮ್ಮ ಪ್ರತಿನಿಧಿ ವಿನಾಯಕ್ ಮತ್ತು ರಿಚ್ಮಂಡ್ ಸರ್ಕಲ್ನಿಂದ ನಮ್ಮ ಪ್ರತಿನಿಧಿ ಕಿರಣ್ ಸೂರ್ಯ ಇದೀಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಮೊದಲಿಗೆ ಟೌನ್ ಹಾಲ್ನಲ್ಲಿ ಮಳೆಯಿಂದ ಆಗಿರುವಂತಹ ಅವಾಂತರದ ಬಗ್ಗೆ ವಿನಾಯಕ್ ಅವರಿಂದ ಮಾಹಿತಿಯನ್ನ ಪಡೆಯೋಣ. ವಿನಾಯಕ್, ಅಲ್ಲಿ ಮಳೆಯಿಂದ ಏನೆಲ್ಲ ಅವಾಂತರಗಳು ಸೃಷ್ಟಿಯಾಗಿದೆ? ಇನ್ನೂ ಕೂಡ ಮಳೆ ಆಗ್ತಾ ಇದೆಯಾ? ಯಾವ ರೀತಿಯ ಸಮಸ್ಯೆ ತಂದೊಡ್ಡಿದ್ದಾನೆ ಮಳೆರಾಯ ಅಂತ? ಹೌದು ಮಧುಶ್ರೀ, ಮೊನ್ನೆ ಅಷ್ಟೇ ಸಾಕಷ್ಟು ಮಳೆಯಾಗಿ ಅವಾಂತರವಾಗಿತ್ತು. ಇವತ್ತು ಕೂಡ ಸಾಯಂಕಾಲ ಆಗ್ತಿದ್ದಂತೆ ಮಳೆ ಆರಂಭವಾಗಿದೆ. ಆ ಹಿನ್ನೆಲೆಯಲ್ಲಿ ನಾವು ಟೌನ್ ಹಾಲ್ ಬಳಿ ನೋಡ್ತಾ ಇರಬಹುದು. ಇಲ್ಲಿ ಹಿಂದ್ಗಡೆ ಸಾಕಷ್ಟು ಏನೋ ವಾಹನ ಸವಾರರು ಮಳೆಯಿಂದಾಗಿ ಪರದಾಡುವಂತಾಗಿದೆ. ಏನೋ ಮೊನ್ನೆ ಅಷ್ಟೇ ಮಳೆಯಾಗಿ ಸಾಕಷ್ಟು ವಾಹನ ಸವಾರರಿಗೆ ಸಮಸ್ಯೆ ಆಗಿತ್ತು. ಇವತ್ತು ಕೂಡ ಕಳೆದ ಅರ್ಧ ಗಂಟೆಯಿಂದ ಟೌನ್ ಹಾಲ್ನಲ್ಲಿ ಮಳೆಯಾಗಿ ವಾಹನ ಸವಾರರು ಪರದಾಡುವಂತಾಗಿದೆ. ಮತ್ತೆ ಮನೆ ಕಡೆ ಹೋಗುವವರು ಕೂಡ ಕೆಲಸಗಳಿಂದ ಮನೆ ಕಡೆ ಹೋಗುವವರೆಗೂ ಕೂಡ ಸಾಕಷ್ಟು ಮಳೆ ಒಂದು ಎಫೆಕ್ಟ್ ತಟ್ಟಿದೆ. ಮತ್ತೆ ಏನೋ ಇಲ್ಲಿ ಇಷ್ಟು ದಿನ ಮಳೆ ಆಗಿರಲಿಲ್ಲ, ಆದರೆ ಒಂದು ಬಿಸಿಲಿನ ಪ್ರಮಾಣ ಕೂಡ ಬೆಂಗಳೂರಿನಲ್ಲಿ ಜಾಸ್ತಿ ಆಗಿತ್ತು. ಏಪ್ರಿಲ್ ತಿಂಗಳಲ್ಲಿ ಹೇಳೋದಾದ್ರೆ ಸಾಕಷ್ಟು ಏನೋ 4 ದಶಕಗಳ ಬಳಿಕ ಬೆಂಗಳೂರಿನಲ್ಲಿ ಮಳೆ ಆಗದೆ ಇರತಕ್ಕಂಥದ್ದು, ಶೂನ್ಯ ಮಳೆ ದಾಖಲಾಗಿರ್ತಕ್ಕಂಥದ್ದು ಕೂಡ ಬೆಂಗಳೂರಿನಲ್ಲಿ ದಾಖಲಾಗಿತ್ತು. ಈಗ ಮೇ ತಿಂಗಳಲ್ಲಿ ಸಂಪೂರ್ಣವಾಗಿ ಏನೋ 11ನೇ ತಾರೀಕಿನವರೆಗೂ ಮಳೆ ಇರಲಿದೆ ಮತ್ತು ಅದರ ನಂತರ 12ನೇ ತಾರೀಕಿನ ನಂತರ ಏನು ನಗರದಾದ್ಯಂತ ಮಳೆ ಇರಲಿ ಅಂತ ಹವಾಮಾನ ಇಲಾಖೆ ಹೇಳಿದೆ. ಆ ಹಿನ್ನೆಲೆಯಲ್ಲಿ ನಾವು ನೋಡ್ಬೋದು ಸಾಕಷ್ಟು ಜನರು ಮನೆಗಳಿಗೆ ಹೋಗೋರು ಕೂಡ ಈಗ ಮಳೆ ಎಫೆಕ್ಟ್ ತಟ್ಟಿದೆ. ಇಲ್ಲಿ ಈಗ ಮಳೆ ಇಷ್ಟೊತ್ತಿನವರೆಗೂ ಮಳೆ ಇತ್ತು, ಅರ್ಧ ಗಂಟೆವರೆಗೂ ಕಾಲ. ಈಗ ಒಂಚೂರು ಮಳೆ ಕೊಂಚ ಬಿಡುವು ಕೊಟ್ಟಿದೆ. ಹಾಗಾಗಿ ಜನರು ಕೂಡ ಸರಾಗವಾಗಿ ಓಡಾಡ್ತಿದ್ದಾರೆ. ಆದರೆ ಇನ್ನೊಂದು ಕಡೆ ನಾವು ಸಿಗ್ನಲ್ ನಲ್ಲಿ ನೋಡ್ಬೋದು ಸಾಕಷ್ಟು ವಾಹನಗಳು ಕೂಡ ದಟ್ಟಣೆಯಿಂದ ನಿಂತಿರ್ತಕ್ಕಂಥದ್ದು, ಟ್ರಾಫಿಕ್ ಜಾಮ್ ಆಗಿರ್ತಕ್ಕಂಥದ್ದು. ಇನ್ನೂ ಕೂಡ ಏನೇನು ಮಳೆ ಆಗಲಿದೆ ಬೆಂಗಳೂರಿನಲ್ಲಿ. ಇನ್ನೂ ಕೂಡ ರಾತ್ರಿ ಸಮಯದಲ್ಲಿ ಅತಿ ಜೋರಾದ ಮಳೆ ಆಗಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ನೀಡಿದೆ. ಇನ್ನೂ ಕೂಡ ಮಳೆ ರಾತ್ರಿ ಸಮಯದಲ್ಲಿ ಸಾಕಷ್ಟು ಮಳೆ ಆಗಲಿದೆ ಮಧುಶ್ರೀ. ಓಕೆ, ಹಾಗೆ ಸಂಪರ್ಕದಲ್ಲಿರಿ ವಿನಾಯಕ್. ಇನ್ನು ರಿಚ್ಮಂಡ್ ಸರ್ಕಲ್ನಿಂದ ಕಿರಣ್ ಸೂರ್ಯ ನಮ್ಮ ಜೊತೆಗಿದ್ದಾರೆ. ಕಿರಣ್ ಸೂರ್ಯ, ಒಂದು ಕಡೆ ದಾಖಲೆಯ ತಾಪಮಾನದಿಂದ ಸಿಲಿಕಾನ್ ಸಿಟಿ ಮಂದಿ ಹೈರಾಣಾಗಿದ್ರು, ಮತ್ತೊಂದು ಕಡೆ ಮಳೆ ಬಿಟ್ಟು ಬಿಟ್ಟು ಬರ್ತಾ ಇರೋದ್ರಿಂದ ಎಲ್ಲೋ ಒಂದು ಕಡೆ ಖುಷಿಯೂ ಕೂಡ ಇದೆ. ಬಿಸಿಲಿನ ತಾಪದಿಂದ ನಮಗೆ ಕೊಂಚ ಮಟ್ಟಿಗೆ ಮಳೆರಾಯ ರಿಲೀಫ್ ಕೊಡ್ತಿದ್ದಾನೆ ಅಂತ ಹೇಳಿ. ಆದರೆ ಸೃಷ್ಟಿಯಾಗ್ತಾ ಇರುವಂತಹ ಅವಾಂತರಗಳ ಬಗ್ಗೆ ಮಾತನಾಡೋದಾದ್ರೆ
ಜಿಲ್ಲೆಗಳಲ್ಲೂ ಕೂಡ ಈಗಾಗಲೇ ರಾಜಧಾನಿ ಬೆಂಗಳೂರಿನಲ್ಲಿ ತುಂತುರು ಮಳೆ ಆರಂಭವಾಗಿರುವಂಥ ಸದ್ಯ ನಾನೀಗ ರಿಚ್ಮಂಡ್ ಸರ್ಕಲ್ ನಿಂತಿದ್ದೀನಿ. ಸದಾಶಿವನಗರ ಇರ್ಬೋದು, ವಿಧಾನಸೌಧ ಇರ್ಬೋದು, ರಾಜಾಜಿನಗರ ಇರ್ಬೋದು, ಯಶವಂತಪುರ ಇರ್ಬೋದು, ಶಾಂತಿನಗರ ಇರ್ಬೋದು, ವಿಲ್ಸನ್ ಗಾರ್ಡ್ ಇರ್ಬೋದು, ಹೀಗೆ ಬೇರೆ ಬೇರೆ ಭಾಗಗಳಲ್ಲಿ ಈಗಾಗಲೇ ಕಳೆದ ಅರ್ಧ ಗಂಟೆಯಿಂದಲೂ ಕೂಡ ವರುಣ ಅಬ್ಬರಿಸ್ತಾ ಇರುವಂಥದ್ದು. ಸದ್ಯ ಈಗಷ್ಟೇ ಕೊಂಚ ರಿಲೀಫನ್ನು ನೀಡಿರುವಂಥದ್ದು. ಅಂದರೆ 5:30, 6 ಗಂಟೆ ಸುಮಾರಿಗೆ ರಾಜಧಾನಿ ಬೆಂಗಳೂರಿನಲ್ಲಿ ಎಲ್ಲರೂ ಕೂಡ ತಮ್ಮ ತಮ್ಮ ಮನೆಗಳಿಗೆ ಅಂದರೆ ಕಚೇರಿಗಳಿಂದ ತೆರಳುವಂಥವ್ರಿಗೆ ಸಾಕಷ್ಟು ವರುಣದೇವ ಒಂದು ಕಿರಿಕಿರಿಯನ್ನು ಕೂಡ ಉಂಟು ಮಾಡಿದ್ದ. ವಿಪರೀತವಾದಂಥ ಮಳೆ ಕೂಡ ಆರಂಭವಾಗಿತ್ತು. ಆದರೆ ಈಗೊಂಚೂರು ರಿಲೀಫನ್ನು ಕೊಟ್ಟಿರುವಂಥದ್ದು. ಆ ನಿಟ್ಟಿನಲ್ಲಿ ಈಗಾಗಲೇ ಕೂಡ ವಾಹನ ಸವಾರರಿರ್ಬೋದು, ಪಾದಚಾರಿಗಳೆಲ್ಲರೂ ಕೂಡ ಛತ್ರಿಯನ್ನು ಹಿಡಿದು ಕಾರು, ಬೈಕು ಮತ್ತು ಆಟೋಗಳ ಮೂಲಕವಾಗಿ ತಮ್ಮ ತಮ್ಮ ಮನೆಗಳಿಗೆ ಸೇರ್ಕೊಳ್ಳಿಕ್ಕೆ ಮುಂದಾಗ್ತಿರುವಂಥದ್ದು. ಈಗಾಗಲೇ ರಾಜ್ಯ ಹವಾಮಾನ ಇಲಾಖೆ ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಇವತ್ತು ಮತ್ತು ನಾಳೆವರೆಗೂ ಕೂಡ ರಾಜಧಾನಿ ಬೆಂಗಳೂರಿಗೆ ಯೆಲ್ಲೋ ಅಲರ್ಟನ್ನು ಕೂಡ ನೀಡಿರುವಂಥದ್ದು. ಅಂದರೆ ಇವತ್ತು, ನಾಳೆ ಮತ್ತು ನಾಡಿದ್ದು ಅಂದರೆ 11ನೇ ತಾರೀಕುವರೆಗೂ ಕೂಡ ಅಂದರೆ ರಾಜಧಾನಿ ಬೆಂಗಳೂರಿನಲ್ಲಿ 3 ದಿನಗಳ ಕಾಲ ಹಗುರ ಮಳೆ ಆಗುತ್ತೆ ಅನ್ನೋಂಥ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿರುವಂಥದ್ದು. 12ನೇ ತಾರೀಕಿನಿಂದ ರಾಜ್ಯದಾದ್ಯಂತ ಸಾಕಷ್ಟು ಜಿಲ್ಲೆಗಳಿಗೆ ಮಳೆ ಇದೆ ಅನ್ನೋಂಥ ಮಾಹಿತಿಯನ್ನು ಈಗಾಗಲೇ ಕೊಟ್ಟಿರುವಂಥದ್ದು. ಈಗಾಗಲೇ ರಾಜಧಾನಿ ಬೆಂಗಳೂರಿನಲ್ಲಿ 39ರಿಂದ 40ರವರೆಗೂ ಕೂಡ ಗರಿಷ್ಠ ತಾಪಮಾನವನ್ನು ತಲುಪಿತ್ತು. ಅಂದರೆ ಭಾನುವಾರ ಸುರಿದಂಥ ಮಳೆ ಇರ್ಬೋದು ಮತ್ತು ಇವತ್ತು ಸುರಿದಂಥ ಮಳೆಯಿಂದ ಸಾಕಷ್ಟು ಜನರು ಒಂದು ಅಂದರೆ ಸಂತೋಷವನ್ನು ಕೂಡ ವ್ಯಕ್ತಪಡಿಸಿರುವಂಥದ್ದು. ಈಗಾಗಲೇ ಅಂದರೆ ಸಾಕಷ್ಟು ಏನು ಬಿಸಿಲಿನ ಜಳಕ್ಕೆ ಸಾಕಷ್ಟು ಅಂದರೆ ವಾಹನ ಸವಾರರಿರ್ಬೋದು, ಬೆಂಗಳೂರಿನ ನಿವಾಸಿಗಳಿರ್ಬೋದು ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸ್ತಿದ್ರು. ಈ ಥರದ್ದೆಲ್ಲವೂ ಕೂಡ ಆಗಿತ್ತು. ಆ ನಿಟ್ಟಿನಲ್ಲಿ ಭಾನುವಾರ ಮತ್ತು ಇವತ್ತು ಸುರಿದ ಮಳೆಯಿಂದ ಸಾಕಷ್ಟು ಜನರು ಈಗಾಗಲೇ ಕೂಡ ಸಂತೋಷ, ಒಂದು ಕಡೆ ಮಳೆಯಲ್ಲಿ ನೆನಕ್ಕೆ ಸಂತೋಷ ಇರ್ಬೋದು ಮತ್ತು ಮನೆಗಳಿಗೂ ಕೂಡ ಈಗಾಗಲೇ ತೆರಳಲಿಕ್ಕೆ ಮುಂದಾಗ್ತಿರುವಂಥದ್ದು. ಮಧುಶ್ರೀ, ಧನ್ಯವಾದ ಕಿರಣ್ ಸೂರ್ಯ ಮತ್ತು ವಿನಾಯಕ್ ತಮ್ಮೆಲ್ಲ ಮಾಹಿತಿಗಾಗಿ.